ಆದ್ರೆ ಯಾವತ್ತು ಭಾಗ್ಯ ವಿಚ್ಛೇದನ ಬೇಕು ಅಂತ ಕೋರ್ಟ್ ಮೆಟ್ಲ ಹತ್ತಿದ್ಲು, ಅವತ್ತೇ ನನ್ ಮನ್ಸಲ್ಲಿ ತನ್ನ ಸ್ಥಾನನ ಕಳ್ಕೊಂಡ್ಲು. ನಾನ್ ಗೌರವಿಸೋ ಅರ್ಹತೆನ ಕಳ್ಕೊಂಡ್ಲು. ಸರಿ ಅರವಿಂದ, ಅವಳು ತಪ್ಪು ಮಾಡಿದಾಳೆ ಅನ್ನೋ ಫೀಲಿಂಗಲ್ಲಿ ಇದೆಯಾ ಅಲ್ವಾ? ಅವಳು ತಪ್ಪು ಮಾಡದೆ ಹೋದ್ರು ಅವಳನ್ನ ಹೊಗಳು ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಒಂದು ಒಳ್ಳೆ ಕೆಲಸ ಮಾಡಿದಾಗ ಹೊಗಳೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ? ಇವಾಗ ಹೊಗಳೋದು, ಆಮೇಲೆ ಪ್ರೀತಿಯಿಂದ ಮಾತಾಡೋದು, ಇಂಥದ್ದನ್ನೆಲ್ಲ ಮಾಡಿ ದೂರ ಹೋಗ್ಬೇಕು ಅಂತ ಅನ್ಕೊಂಡಿರೋರ್ನ ಹತ್ರಕ್ಕೆ ಇಟ್ಕೊಳಕ್ಕಾಗಲ್ಲ ನನಗೆ. ಹತ್ರಕ್ಕೆ ಸೇರಿಸ್ಕೋತೀವಿ ಅಂತ ಅವಳಲ್ಲಿ ಆಸೆ ಹುಟ್ಟಿಸೋದು ನನಗಿಷ್ಟ ಇಲ್ಲ. ಓ ಹಾಗಾದ್ರೆ ಹೊಗಳೋದಕ್ಕೆ ನಿನ್ ಕೈಲಿ ಆಗ್ಲಿಲ್ಲ ಅಂದ್ಮೇಲೆ ಬೈಯೋದಕ್ಕೂ ಹಕ್ಕಿಲ್ಲ ನೀನು. ಹೌದು ಅರವಿಂದ. ಅಂದ್ರೆ ಇವಾಗ ಏನಂತ ಇದ್ದೀರಾ? ಭಾಗ್ಯ ಮಾಡಿರೋ ಕೆಲ್ಸನೆಲ್ಲ ಮರ್ತೋಗಿ ಅವಳ ಮೇಲೆ ಸಡನ್ ಆಗಿ ಪ್ರೀತಿ ತೋರ್ಸು ಅಂತನಾ? ನೀನು ಪ್ರೀತಿ ತೋರಿಸ್ದೆ ಹೋದ್ರೂ ಪರವಾಗಿಲ್ಲ ಅರವಿಂದ, ಆದ್ರೆ ಹೀಗೆ ಗೊತ್ತೇ ಇಲ್ಲ ಅನ್ನೋ ತರ ನಡ್ಕೋತಾ ಇರೋದು ತಪ್ಪು ಅರವಿಂದ. ಸೊಸೆ ಮೇಲೆ ಇದ್ದಕ್ಕಿದ್ದ ಹಾಗೆ ಯಾಕೆ ಇಷ್ಟು ಪ್ರೀತಿ ಉಕ್ಕರಿತಿದೆ? ಒಬ್ಬ ವ್ಯಕ್ತಿ ಒಂದು ಒಳ್ಳೆ ಕೆಲಸ ಮಾಡಿದಾಗ ಅದ್ರ ಬಗ್ಗೆ ಮಾತಾಡೋದ್ರಲ್ಲಿ ತಪ್ಪಿಲ್ಲ ಅರವಿಂದ. ನೋಡಿ, ನೀವ್ ಯಾವತ್ತು ಭಾಗ್ಯ ಮಾಡೋ ತಪ್ಪು ಒಪ್ಪುಗಳ ಬಗ್ಗೆ, ಸರಿ ತಪ್ಪುಗಳ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀರಾ. ಆದ್ರೆ ನಾನು ನಮ್ಮ ಮಿತ್ರನ್ ಜೀವನದ ಬಗ್ಗೆ ಯೋಚನೆ ಮಾಡ್ತೀನಿ, ಮಿತ್ರನ್ ಜಾತಕದ ಬಗ್ಗೆ ಯೋಚನೆ ಮಾಡ್ತೀನಿ. ಭಾಗ್ಯ ಎಂಥ ಒಳ್ಳೆ ಕೆಲಸ ಮಾಡಿದ್ರೂ ಕೂಡ ನಾನು ಹೊಗಳಲ್ಲ, ಪ್ರೀತಿಯಿಂದ ಅವಳನ್ನ ಮಾತಾಡ್ಸಲ್ಲ. ಯಾಕಂದ್ರೆ ಭಾಗ್ಯನಿಂದನೇ ಮಿತ್ರನ್ಗೆ ಗಂಡಾಂತರ ಬರ್ತಾ ಇದೆ. ಭಾಗ್ಯನಿಂದನೇ ನನ್ನ ಮಗನ್ ಜೀವನ ಆಪತ್ತಲ್ಲಿ ಸಿಕ್ಕಾಕೊಂಡಿರೋ ಕಾರಣಕ್ಕೆ ಭಾಗ್ಯ ಈ ಮನೆ ಮರ್ಯಾದೆ ತೆಗೆದಿದ್ದಾಳೆ. ಅಷ್ಟೇ ಅಲ್ಲ, ಅವಳಿಂದ ಮಿತ್ರನ್ ಸುತ್ತ ಪ್ರಮಾದ ಸುತ್ಕೋತಾ ಇದೆ. ಅದಕ್ಕೆ ಭಾಗ್ಯನ ವಿಷಯದಲ್ಲಿ ನನ್ನ ಆಲೋಚನೆ, ನನ್ನ ಅಭಿಪ್ರಾಯ ಯಾವತ್ತಿಗೂ ಬದಲಾಗಲ್ಲ. ಏನ್ ಭಾಗ್ಯ, ಹೊಟ್ಟೆಪಾಡ್ಗಾಗಿ ನ್ಯೂಸ್ ಪೇಪರಲ್ಲಿ ಜಾಬ್ ಹುಡುಕ್ತಿದೀಯಾ? ಆದ್ರೂ ನಿಂಗಿರೋ ಕ್ವಾಲಿಫಿಕೇಶನ್ಗೆ, ಕಮ್ಯುನಿಕೇಶನ್ಗೆ ಯಾವ್ದಾದ್ರು ದೊಡ್ಡ ಕೆಲ್ಸ ಸಿಕ್ಬಿಡತ್ತೆ ಅಂತ ಅನ್ಕೊಂಡಿದ್ಯಾ? ನನಗನ್ಸೋದೇನಂದ್ರೆ, ದಿನ ಈ ತರ ಪೇಪರಲ್ಲಿ ಸರ್ಕಲ್ ಹಾಕೊಂಡು ಇಂಟರ್ವ್ಯೂಗ್ ಹೋಗೋದು, ಇಂಟರ್ವ್ಯೂ ಫೇಲ್ ಆಗಿ ತಲೆ ತಗ್ಗಿಸ್ಕೊಂಡ್ ಮನೆಗ್ ಬರೋದು. ಇದನ್ ಬಿಟ್ರೆ ನಿನ್ ಜೀವನದಲ್ಲಿ ಕೆಲ್ಸ ಮಾಡೋ ಲಕ್ಕಿದೆ ಅಂತ ನಂಗ್ ಅನ್ಸಲ್ಲಪ್ಪ. ನೋಡು ಮನೀಷಾ, ಒಂದ್ ಹೆಸರೇ ಗೊತ್ತಿಲ್ದೇ ಇರೋ ಬೀಜ ಹಾಕ್ದಾಗ ಅದ್ರ ಬೆಲೆ ಯಾರಿಗೂ ಗೊತ್ತಿರಲ್ಲ. ಆದ್ರೆ ಅದು ಬೆಳೆದು ದೊಡ್ಡದಾದ್ಮೇಲೆ ಒಂದು ಮಹಾ ವೃಕ್ಷ ಆಗಿ ಅದು 10 ಜನಕ್ಕೆ ನೆರಳು ಕೊಟ್ಟಾಗ್ಲೇ ಗೊತ್ತಾಗತ್ತೆ ಅದ್ರ ಬೆಲೆ. ನಾನ್ ಕೂಡ ಈಗ ನಿನ್ಗೆ ಆ ಹೆಸರು ಗೊತ್ತಿಲ್ದೇ ಇರೋ ಬೀಜದ ಹಾಗೆ ಕಾಣ್ತಾ ಇರ್ಬೋದು. ಈಗ ಏನೇನೋ ಹೇಳ್ತೀಯ, ಆದ್ರೆ ಯಾವತ್ತೋ ಒಂದಿನ ನನ್ನ ಸಾಧನೆನ ನೋಡಿ ಉರ್ಕೊಂಡು ಅಳೋ ಪರಿಸ್ಥಿತಿ ಬರ್ಬೋದು. ನೀನ್ ಕಣ್ ಬಿಟ್ಕೊಂಡೆ ಕನ್ಸ್ ತುಂಬಾ ಚೆನ್ನಾಗ್ ಕಾಣ್ತೀಯ ಅಂತ ನಂಗ್ ಗೊತ್ತು ಭಾಗ್ಯ. ಆದ್ರೆ ತೀರಾ ಇಷ್ಟು ಭಯಂಕರವಾದ ಕನಸು ಕಾಣ್ತೀಯ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ ಭಾಗ್ಯ. ಎಲ್ಲ ಚೆನ್ನಾಗೇ ಇದ್ರು ಕೂಡ ನಂಗೊಂದು ವಿಷಯ ಅರ್ಥ ಆಗ್ತಾ ಇಲ್ಲ. ಕೋರ್ಟ್ ತೀರ್ಪು ಕೊಟ್ಟಿದೆ ಅಂತ ಪೊಲೀಸರು ಫೋರ್ಸ್ ಮಾಡ್ತಿದ್ದಾರೆ ಅಂತ ಇನ್ನೂ 6 ತಿಂಗಳಿನ ತನಕ ಮಿತ್ರಾಗೆ ಹೆಂಡತಿ ಆಗಿರ್ತೀನಿ, ಈ ಮನೆ ಸೊಸೆ ಆಗಿರ್ತೀನಿ ಅಂತ ಹೇಳ್ಕೊಂಡೆ. ಆದ್ರೆ ಇವಾಗ ಕೆಲ್ಸ ಮಾಡ್ತೀನಿ, ಸಾಧನೆ ಮಾಡ್ತೀನಿ ಅಂದ್ಮೇಲೆ ಈ ಮನೇಲಿರೋದು ಯಾಕೆ? ನೀನ್ 20
24 ಗಂಟೆ ಮಿತ್ರ ಪಕ್ಕದಲ್ಲಿದ್ರೆ ಅಲ್ವಾ ನೀನು ಮಿತ್ರಗೆ ಹೆಂಡತಿ ಆದ ಹಾಗೆ. ಈಗ್ಲೇ ಮಿತ್ರ ಆಫೀಸಿಗೆ ಹೋಗಾದ್ಮೇಲೆ ಅವನ್ ಪಕ್ಕದಲ್ಲಿ ಹೇಗೂ ಇರೋಕಾಗ್ತಿಲ್ಲ. ಅಟ್ಲೀಸ್ಟ್ ಅವನ್ ಮನೆಗ್ ಬಂದ್ಮೇಲಾದ್ರೂ ಅವನ್ ರೂಮಲ್ಲೂ ಇರೋಕಾಗ್ತಿಲ್ಲ. ನೀನ್ ಕೆಲ್ಸ ಅಂತ ಹೋಗೋಕ್ ಶುರು ಮಾಡಿದ್ರೆ ಮಿತ್ರಾಗ್ ಹೆಂಡತಿ ಅನ್ಸ್ಕೊಳಕ್ಕೆ ನಿನ್ನ ಹತ್ರ ಟೈಮೇ ಇರಲ್ಲ. ಒಂದ್ ರೀತಿಯಲ್ಲಿ ಹೇಳ್ಬೇಕು ಅಂದ್ರೆ ನಿನ್ಗಿಂತ ನಾನು ಎಷ್ಟೋ ಬೆಟರ್. ಯಾಕಂದ್ರೆ ನಾನಿಲ್ ಮನೇಲಾಗ್ಲಿ ಅಲ್ಲಿ ಆಫೀಸಲ್ಲಾಗ್ಲಿ ಮಿತ್ರ ಪಕ್ಕದಲ್ಲೇ ಇರ್ತೀನಿ, ಅವನ್ ಸುತ್ತಾನೆ ತಿರುಗ್ತೀನಿ. ಮಿತ್ರ ನನಗ್ ತಾಳಿ ಒಂದ್ ಕಟ್ಟಿಲ್ಲ ಆದ್ರೆ ಆಲ್ಮೋಸ್ಟ್ ಹೆಂಡತಿ ಥರಾನೇ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮನೀಷಾ. ಥ್ಯಾಂಕ್ಸಾ? ಯಾಕೆ? ನಾನೊಂದು ಯುದ್ಧ ಮಾಡ್ತಿದ್ದೀನಿ ಮನೀಷಾ. ನನ್ ಸುತ್ತ ಇರೋ ಪರಿಸ್ಥಿತಿ ಜೊತೆ ಮಾಡ್ತಿರೋ ಯುದ್ಧ ಇದು. ಆದ್ರೆ ಆ ಯುದ್ಧದಲ್ಲಿ ಯಾವ ತರದ ಆಯುಧ ತಗೋಬೇಕು ಅಂತ ನನಗ್ ಸರಿಯಾಗಿ ಗೊತ್ತಿರ್ಲಿಲ್ಲ. ಈಗ ನಿನ್ ಮಾತಿಂದ ಯಾವ ತರದ ಆಯುಧ ಎತ್ಕೊಳ್ಳೋದಂತ ನನಗ್ ಗೊತ್ತಾಯ್ತು. ನಿನ್ ಸಲಹೆಯಿಂದ ಆ ಯುದ್ಧನ್ ಹೇಗ್ ಮಾಡ್ಬೇಕು ಅಂತ ಒಂದ್ ಕ್ಲಾರಿಟಿ ಸಿಕ್ತು. ಅದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಭಾಗ್ಯ ಯಾವ ಯುದ್ಧ ಮಾಡ್ತಿದ್ದಾಳೆ? ಅವಳಿಗೆ ಯಾವ ತರ ಸಜೆಷನ್ ನಾನ್ ಕೊಡೋ ತರ ಆಯ್ತು? ಅವಳಿಗೆ ತಲೆ ಕೆಟ್ಟಿದೆ, ಇಲ್ಲ ಅಂದ್ರೆ ಅವಳ ತರಾನೇ ನನ್ ತಲೆನೂ ಕೆಡಿಸ್ಬೇಕು ಅಂತ ಪ್ಲಾನ್ ಹಾಕ್ತಿದ್ದಾಳೇನೋ. ಏನೋ ಈ ಭಾಗ್ಯ. ಅಮ್ಮ ಭಾಗ್ಯ, ಏನಮ್ಮ ಇಷ್ಟೊಂದು ಖುಷಿಯಾಗಿದ್ಯಾ? ಮನೀಷಾ ತನ್ನ ಅತಿಯಾದ ಮಾತಿಂದ ನನ್ಗೊಂದ್ ಒಳ್ಳೆ ಸಲಹೆ ಕೊಟ್ಲು ಮಾವ. ಅದಕ್ಕೆ ನನಗ್ ಖುಷಿ ಆಗ್ತಿರೋದು. ಏನಮ್ಮ ಅದು? ನಾನ್ ಕೆಲ್ಸಕ್ ಹೋಗ್ಬೇಕು ಅನ್ಕೊಂಡೆ, ಒಳ್ಳೇದೆ. ಆದ್ರೆ ಕೆಲ್ಸದ ಹೆಸರಲ್ಲಿ ಮಿತ್ರ ಅವರಿಂದ ದೂರ ಇದ್ರೆ ನಾನ್ ಇಲ್ಲಿಗ್ ಬಂದಿರೋ ಉದ್ದೇಶ ಈಡೇರಲ್ವಲ್ಲ ಮಾವ. ನಾನ್ ಯಾವಾಗ್ಲೂ ಮಿತ್ರ ಅವ್ರನ್ನ ಕಣ್ಣಿನ ರೆಪ್ಪೆ ತರ ಕಾಪಾಡ್ಕೋಬೇಕು ಅನ್ಕೊಂಡೆ. ಆದ್ರೆ ಕೆಲ್ಸದ ಹೆಸರಲ್ಲಿ ಅವರಿಂದ ದೂರ ಇದ್ರೆ ಅವ್ರನ್ನ ನಾನು ಹೇಗ್ ಕಾಪಾಡ್ಕೊಳ್ಳೋದು? ಹೌದಮ್ಮ, ನೀನ್ ಹೇಳ್ತಿರೋದು ಸರಿನೇ. ಆದ್ರೆ ಈ ಸಮಸ್ಯೆಗೆ ಪರಿಹಾರ? ಪರಿಹಾರ ನಂಗೆ ಗೊತ್ತು ಮಾವ. ಅದು ಮಿತ್ರ ಅವ್ರ ಹತ್ರನೇ ಕೆಲ್ಸ ಮಾಡೋದು. ಏನು, ಮಿತ್ರ ಹತ್ರ ಕೆಲಸ ಮಾಡ್ತೀಯಾ? ಹೌದು ಮಾವ. ಆದ್ರೆ ಅವ್ರ ಹತ್ರ ಕೆಲ್ಸ ಮಾಡ್ತೀನಿ ಅಂದ್ರೆ ಮಿತ್ರ ಅವ್ರಾಗ್ಲಿ ಮನೀಷಾ ಆಗ್ಲಿ ಖಂಡಿತ ಒಪ್ಕೊಳಲ್ಲ. ಅವ್ರ ಜೊತೆಗೆ ಕೆಲ್ಸ ಮಾಡಿದ್ರೆ ಯಾವಾಗ್ಲೂ ನಾನು ಅವ್ರ ಜೊತೆಗೆ ಇರ್ಬೋದು. ಆದ್ರೆ ಅದಕ್ ಯಾವ ತರದ್ ದಾರಿನೂ ಸಿಕ್ತಿಲ್ಲ. ಆದ್ರೆ ನನಗೊಂದ್ ದಾರಿ ಕಾಣಿಸ್ತಿದ್ಯಮ್ಮ. ಏನ್ ಮಾವ ಅದು? ಈಗ ಮಿತ್ರ ಹೊಸ ಬ್ರಾಂಚ್ ಒಂದು ಓಪನ್ ಮಾಡ್ತಾ ಇದ್ದಾನಲ್ಲ, ಅಲ್ಲಿ ನೀನ್ ಅಪ್ಲೈ ಮಾಡು. ಆದ್ರೆ ಹೇಗ್ ಮಾವ? ನನ್ಗೆ ಯಾಕೆ ಕೆಲ್ಸ ಕೊಡ್ತಾರೆ? ಕೊಡ್ತಾರಮ್ಮ. ನಾನ್ ಹೇಳೋ ತರ ಮಾಡಿದ್ರೆ ಖಂಡಿತವಾಗ್ಲೂ ಮಿತ್ರನ ಹತ್ರ ನೀನ್ ಕೆಲಸ ಮಾಡ್ಬೋದು. ನೀವ್ ಹೇಳ್ತಿದ್ರೆ
ಇದೆಲ್ಲ ಸಾಧ್ಯ ಆಗತ್ತೆ ಅನ್ಸುತ್ತೆ ಮಾವ. ಯಾವ ದಾರಿನೂ ನಮ್ಗಿಲ್ಲ ಅಂದಾಗ ಸ್ವಲ್ಪ ಕಷ್ಟದ ದಾರಿಲಾದ್ರೂ ನಡಿಲೇಬೇಕು. ನೀವ್ ಹೇಳ್ದಾಗೆ ಮಾಡ್ತೀನಿ. ಈ ಕಳ್ಳ ಸ್ವಾಮೀಜಿ ಅವತಾರದಲ್ಲಿ ನಡ್ಸೋದಕ್ಕೆ ನಂಗೆ ತುಂಬಾ ಕಷ್ಟ ಆಗ್ತಿದೆ. ಈ ಅರವಿಂದ ಮಾಲಿನಿ ಮತ್ತೆ ನೀನು ಯಾಕೆ ಕರೆದಿದ್ದಾಳೋ ಏನೋ ಭಗವಂತ. ನಮಸ್ಕಾರ ಸ್ವಾಮಿಗಳೇ. ನಮಸ್ಕಾರ. ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ, ಕೂತ್ಕೊಳ್ಳಿ. ಹೇಳು ಅರವಿಂದ, ನನಗೆ ಬರೋದು ಕೇಳಿದ ಕಾರಣ? ನನ್ ಸೊಸೆ ಈ ಮನೇಲಿ ಇರೋಷ್ಟು ದಿನಗಳು ನನ್ ಮಗನಿಗೆ ಗಂಡಾಂತರ ತಪ್ಪಲ್ಲ. ಅದ್ ನಂಗೆ ಅರ್ಥ ಆಗೋಗಿದೆ ಸ್ವಾಮಿಗಳೇ. ಹಾಗಂತ ನನ್ ಮಗನ್ನ ನನ್ ಸೊಸೆನ ದೂರ ಮಾಡಕ್ಕಾಗ್ತಾ ಇಲ್ಲ. ಒಂದ್ 6 ತಿಂಗಳ ಕಾಲ ನನ್ ಸೊಸೆನ ನನ್ ಮಗನಿಂದ ದೂರ ಇಡಕ್ಕೂ ಆಗ್ತಾ ಇಲ್ಲ. ಹಾಗಂತ ಬರೋ ಪ್ರಮಾದಗಳನ್ನ ನೋಡ್ತಾ ಸುಮ್ಮನೆ ಕೂತ್ಕೊಳ್ಳಕ್ಕೂ ಆಗ್ತಾ ಇಲ್ಲ. ನನ್ ಮಗನ್ಗೆ ಏನಾಗತ್ತೋ, ಅವನ್ಗೆ ಯಾವಾಗ ಎಂಥ ಆಪತ್ತು ಬರತ್ತೋ ಅಂತ ಈ ತಾಯಿ ಹೃದಯ ವಿಲವಿಲ ಅಂತ ಒದ್ದಾಡತ್ತೆ. ನೀವೇ ಇದಕ್ಕೆ ಯಾವ್ದಾದ್ರೂ ಒಂದು ಪರಿಹಾರ ಹೇಳಿ ಸ್ವಾಮಿಗಳೇ. ನಿಮ್ಮ ಮಗನ್ನ ಸೊಸೆನ ಬೇರೆ ಮಾಡೋದಿಕ್ಕೆ ನಿಮಗೆ ಪರಿಹಾರ ಗೊತ್ತಿದ್ರು ಕೂಡ ನಿಮ್ಮಿಂದ ಏನೂ ಮಾಡೋಕ್ಕಾಗ್ತಿಲ್ಲ ಅನ್ನೋದು ನನಗೆ ಅರ್ಥ ಆಗ್ತಿದೆ. ಸರಿ, ಇದಕ್ಕೆ ಬೇರೆ ಏನಾದ್ರೂ ಪರಿಹಾರನ ಯೋಚನೆ ಮಾಡೋಣ. ಒಂದ್ ಒಳ್ಳೆ ದಿನ ನೋಡಿ ನನ್ ಮಗನ್ ಜಾತಕ ನೋಡ್ತೀನಿ ಅಂತ ಹೇಳಿದ್ರಲ್ಲ ಸ್ವಾಮಿಗಳೇ. ಹೌದು, ನಿಮ್ ಮಗನ್ ಜಾತಕನ್ ತಗೊಂಬನ್ನಿ. ಒಂದು ಒಳ್ಳೆ ದಿನ ಆ ದೇವರ ಪಾದ ಹತ್ರ ಆ ಜಾತಕನಿಟ್ಟು ಅದರಲ್ಲಿರೋ ದೋಷನ, ಆ ದೋಷ ನಿವಾರಣೆನ ನಾನೆಲ್ಲ ನೋಡ್ಕೊಳ್ತೀನಿ. ಖಂಡಿತ ಸ್ವಾಮಿಗಳೇ. ಮಿತ್ರ ಅವ್ರ ಜಾತಕದಲ್ಲಿರೋ ದೋಷ ನಿವಾರಣೆಗೆ ಅಂತ ಮತ್ತೆ ಅತ್ತೆ ಈ ಸ್ವಾಮೀಜಿನ ಕರ್ಸಿರ್ಬೇಕು. ಈ ಕಳ್ಳ ಸ್ವಾಮೀಜಿ ಯಾಕಂಟಿ ಮತ್ತೆ ಇಲ್ಲಿ ಬಂದಿದ್ದಾನೆ? ಇಲ್ಲಿ ಬರೋದಾದ್ರೆ ನನ್ಗೊಂದ್ ಮಾತು ಹೇಳು ಅಂತ ಹೇಳಿದ್ನಲ್ಲ, ಏನು ಹೇಳ್ದೆ ಡೈರೆಕ್ಟ್ ಆಗಿ ಬಂದಿದ್ದಾನಲ್ಲ. ಸರಿ ಕೂಲ್ ಆಂಟಿ, ಮತ್ತೇನಾಗಿದ್ಯೋ ಆಮೇಲೆ ನೋಡ್ಕೊಳ್ಳೋಣ. ಸರಿನಮ್ಮ, ನನಗೆ ಜಾತಕ ಕೊಟ್ಟಿದ್ದೀರಲ್ಲ, ಇದನ್ನ ನಾನು ಸರಿಯಾಗಿ ಪರಿಶೀಲಿಸಿ ನಿಮ್ಮ ಮಗನಿಗೆ ಒಳ್ಳೆ ದಿನ ಬರೋ ತರ ಪರಿಹಾರ ಮಾರ್ಗವನ್ನ ನಾನು ಕಂಡುಕೊಳ್ತೀನಿ. ನಾನಿನ್ ಹೊರಡ್ತೇನೆ. ಹಾಗೆ ಆಗ್ಲಿ ಸ್ವಾಮಿಗಳೇ. ಹಲೋ ಕಳ್ಳ ಸ್ವಾಮಿಗಳೇ. ಏನು ಮತ್ತೆ ಬಂದ್ಬಿಟ್ಟೆ? ಏನ್ ಮಾಡೋದಮ್ಮ, ನನಗೇನೋ ಈ ಪಾತ್ರ ಅನ್ಕೊಟ್ರಿ, ಆದ್ರೆ ಆ ಅರವಿಂದ ಮಾತ್ರ ನನಗೆ ಬಿಡ್ತಾನೇ ಇಲ್ಲ. ಈಗ ಏನಂತಾಳೆ ಅಕ್ಕ? ಮಿತ್ರನ್ ಜಾತಕ ಕೊಟ್ಟಿದ್ದಾರೆ, ಅದರಲ್ಲಿ ದೋಷ ನಿವಾರಣಾ ಮಾರ್ಗ ಹುಡುಕು ಅಂತಿದ್ದಾರೆ. ಪರಿಹಾರ ಮಾರ್ಗನ್ ಹೇಳ್ತೀನಿ ಅಂತ ಹೇಳಿ ನಾನು ಹೊರಗೆ ತಪ್ಪಿಸ್ಕೊಂಡ್ಬಂದ್ಬಿಟ್ಟೆ. ಗುಡ್. ಈ ಪಾತ್ರ ನಿನ್ಗೆ ಚೆನ್ನಾಗಿ ಸೂಟ್ ಆಗಿದೆ. ಇನ್ನು ಸ್ವಲ್ಪ ದಿನ ಹೀಗೆ ಕಂಟಿನ್ಯೂ ಮಾಡ. ನಿಂಗ್ ಬೇಕಾಗಿರೋ ದುಡ್ಡು ನಾವು ಕೊಡ್ತೀವಿ. ಈ ಕಾಷಾಯ ವಸ್ತ್ರ ಹಾಕೊಳ್ಳೋ ಪಾತ್ರ ಸ್ವಲ್ಪ ಭಾರವಾಗಿದ್ಯಮ್ಮ. ನೀವ್ ಕೊಡೋ ದುಡ್ಡಿನ ಕಂತೆ ತೂಕ ಹೆಚ್ಚಿಸಿದ್ರೆ ನನಗೂ ಕೂಡ ಸಂತೋಷ ಆಗತ್ತಮ್ಮ. ಸರಿನಮ್ಮ, ನಾನಿನ್ ಬರ್ತೇನೆ. ಮತ್ತೆ ಇಲ್ಲಿ ಬರೋ ಮೊದ್ಲು ನೀನೇನ್ ಮಾಡ್ಬೇಕೋ ಏನ್ ಹೇಳ್ಬೇಕೋ ನಾವ್ ಗೈಡ್ ಮಾಡ್ತೀವಿ, ಓಕೆನಾ? ಸರಿನಮ್ಮ, ಹೋಗ್ಬರ್ತೇನೆ.
ಗುಡ್ ಮಾರ್ನಿಂಗ್ ಮೇಡಮ್. ವೆರಿ ಗುಡ್ ಮಾರ್ನಿಂಗ್. ಮೇಡಮ್, ಹೊಸ ಬ್ರಾಂಚ್ ಫೈಲ್ ತಂದಿದ್ದೀನಿ, ನೀವೊಂದ್ಸಲ ಚೆಕ್ ಮಾಡ್ಬಿಡ್ತೀರಾ? ₹1,00,000 ಡಿ ಕೂಡ ಕೊಡಬೇಕು ಮೇಡಮ್. ಹಾ, ಕೊಡ್ತೀನಿ. ದೇವಯಾನಿ, ಏನಕ್ಕ? ನನ್ನ ರೂಮ್ಗೆ ಹೋಗಿ ನನ್ನ ಬೀರುಯಿಂದ 1,00,000 ತಗೊಂಡು ಬಂದು ಮ್ಯಾನೇಜರ್ಗೆ ಕೊಡು. ಏನ್ ದೇವಯಾನಿ, ಇನ್ನೂ ಇಲ್ಲೇ ನಿಂತಿದ್ಯಾ? ಹೋಗು. ಈ ಅರವಿಂದ್ ಅಕ್ಕ ನನ್ ಬಗ್ಗೆ ಏನ್ ಅನ್ಕೊಂಡಿದ್ದಾಳೆ? ಅವಳಿನ್ ಮನೆಗ್ ದೊಡ್ಡ ಸೊಸೆ ಆದ್ರೆ ನಾನು 2ನೇ ಸೊಸೆ. ದೊಡ್ಡೋರು ಚಿಕ್ಕವರು ಅನ್ನೋ ವ್ಯತ್ಯಾಸ ಬಿಟ್ರೆ ಇಬ್ರು ನಂದನ್ ಕುಟುಂಬಕ್ಕೆ ಸೊಸೆನೇ ಅಲ್ವಾ? ಹಾಗಿದ್ರು ಕೆಲ್ಸದವ್ರನ್ನ ಕರೆಯೋ ಹಾಗೆ ನನ್ನನ್ ಕರೀತಾಳೆ. ಸುಮ್ನೆ ಕೆಲ್ಸ ಹೇಳೋ ಹಾಗೆ ಅವಳು ಮಾಡೋ ಕೆಲ್ಸ ಎಲ್ಲ ನಂಗೆ ಹೇಳ್ತಾಳ. ದೊಡ್ಡ ಸೊಸೆ ಅನ್ನೋ ಪದವಿಯಲ್ಲಿ ಕೂತ್ಕೊಂಡು ಯಜಮಾನಿ ಅನ್ನೋ ಕಿರೀಟ ಹಾಕೊಂಡು ಚಿಕ್ಕ ಸೊಸೆನ ಕೀಳಾಗ್ ನೋಡ್ತಾಳೆ. ಹಾ, ಇರ್ಲಿ. ನಂದನ್ ಕುಟುಂಬದಲ್ಲಿ ಪರಂಪರೆಯಿಂದ ಬಂದ ಹಾರ ಇದು. ಈ ಮನೆ ದೊಡ್ಡ ಸೊಸೆನೆ ಇದನ್ನ ಹಾಕೋಬೇಕು ಅಂತ ಮೀನಿಂಗ್ಲೆಸ್ ಪದ್ಧತಿ ಮಾಡಿ ಅರವಿಂದ್ ಅಕ್ಕಂಗೆ ಇದನ್ನ ಶಾಶ್ವತವಾಗಿ ಅಂಟಿಸ್ಬಿಟ್ಟಿದ್ದಾರೆ. ಇದನ್ನ ಹಾಕೊಂಡ್ ಸುತ್ಬೇಕನ್ನೋ ಆಸೆ ಮಾತ್ರ ನನ್ನ ಇನ್ನೂ ಬಿಡ್ಲಿಲ್ಲ. ಐ ಥಿಂಕ್ ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್. ಎಲ್ಲ ಕೆಲಸಗಳು ಕರೆಕ್ಟಾಗಿ ನಡೀತಿದೆಯಲ್ಲ? ಎಲ್ಲ ಕರೆಕ್ಟಾಗಿ ನಡೀತಿದೆ ಮೇಡಮ್. ಆ ದುಡ್ಡು ಕೊಟ್ರೆ ದೇವಯಾನಿ ಇಷ್ಟೊತ್ತಾದ್ರೂ ಬಂದಿಲ್ಲ. ಒನ್ ಸೆಕೆಂಡ್. ನಾನು ಈ ಮನೆ ದೊಡ್ಡ ಸೊಸೆ ಆಗಿದ್ರೆ ಈ ನಂದನ್ ಕುಟುಂಬದ ಹಾರ ನಂಗೆ ಸಿಕ್ತಿತ್ತು. ಇದ್ರ ಮೇಲೆ ಹಕ್ಕು ಅಧಿಕಾರ ಪೂರ್ತಿಯಾಗಿ ನಂಗೆ ಸಿಕ್ತಿತ್ತು. ಛೇ, ದೇವಯಾನಿ, ಆ ಹಾರ ಯಾರಿಗೆ ಸೇರಿದ್ದು ಅಂತ ಮರ್ತೋಯ್ತಾ? ಈ ಮನೆ ಆಚಾರದ ಬಗ್ಗೆ ಮರ್ತೋದ್ಯಾ? ಅದು ವಂಶ ಪಾರಂಪರ್ಯವಾಗಿ ಬಂದಿರುವಂತ ಹಾರ. ಈ ಮನೆ ದೊಡ್ಡ ಸೊಸೆ ಮಾತ್ರ ಹಾಕೊಳ್ಬೇಕಾಗಿರೋ ಹಾರ. ಅದನ್ ಮುಟ್ಟೋ ಹಕ್ಕಾಗ್ಲಿ ಅಥವಾ ಕುತ್ತಿಗೆಗೆ ಹಾಕೊಳ್ಳೋ ಅಧಿಕಾರ ಆಗ್ಲಿ ಎರಡೂ ನಿನಗಿಲ್ಲ. ಇದನ್ನ ನಾನು ಸಪ್ರೇಟ್ ಆಗಿ ನಿನಗೆ ಹೇಳ್ಬೇಕಾ? ಅದನ್ನ ತೆಗ್ದಿಲ್ಕೊಡು. ಈ ಮನೆಯಲ್ಲಿ ಹೇಳಿದ ಕೆಲ್ಸನ ಹೇಳಿದ ಹಾಗೆ ಮಾಡಿದ್ರೆ ಸಾಕು. ಇಂಥ ಬೇಡದೇ ಇರೋ ಕೆಲ್ಸಗಳನ್ನ ಮಾಡೋರು ನೋಡಿದ್ರೆ ನಮಗೆ ಚೂರು ಇಷ್ಟ ಆಗಲ್ಲ.
ಕೇವಲ ಚಿಕ್ಕ ಸೊಸೆ ಸ್ಥಾನದಲ್ಲಿದ್ರೆ ಆ ಹಾರದ ಮೇಲೆ ನಂಗೆ ಹಕ್ಕಿಲ್ವಾ? ಅದನ್ನ ಹಾಕೊಳ್ಳೋಕೆ ನಂಗ್ ಅಧಿಕಾರ ಇಲ್ವಾ? ಆ ಅಧಿಕಾರ ಇದೆ ಅಂತ ಅರವಿಂದಕ್ಕ ಮೆರೀತಿದ್ದಾಳೆ. ಮಾಮ್, ನಂಗೆ 10,000 ಬೇಕಾಗಿತ್ತು, ಕೊಡ್ತೀರಾ? ನನ್ನ ಹತ್ರ ಎಲ್ಲಿದೆ? ಹೋಗಿ ನಿನ್ ದೊಡ್ಡಮ್ಮನ್ನ ಕೇಳು. ಅವಳೇ ಅಲ್ವಾ ಈ ಮನೆಗ್ ದೊಡ್ಡ ದಿಕ್ಕು. ಅವಳ ಹತ್ರನೇ ಇದೆಯಲ್ಲ ದೊಡ್ಡ ಯಜಮಾನಿಕೆ. ಹೋಗ್ ಕೇಳು. ನನ್ ಮಕ್ಳಿಗೆ ಕೇಳಿದಷ್ಟು ದುಡ್ಡು ಕೊಡಕ್ಕೂ ಅವಕಾಶ ಇಲ್ಲ. ನಂಗೆ ಇಷ್ಟ ಬಂದ ಹಾಗೆ ಈ ಮನೇಲಿ ಬದುಕಕ್ಕೂ ಅಧಿಕಾರ ಇಲ್ಲ. ಮತ್ತೆ ನಾನು ಈ ಮನೇಲಿ ಯಾಕಿರ್ಬೇಕು? ಇಲ್ಲ, ಅಧಿಕಾರ ನನ್ ಕೈಗ್ ಬರ್ಬೇಕು. ಅರವಿಂದಕ್ಕ ನಾನ್ ಕಾಲಲ್ಲಿ ಮೆಟ್ಟೋ ಚಪ್ಲಿ ತರ ನೋಡೋ ದಿನ ಬರ್ಬೇಕು.